ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ವ್ಲಾಗ್ ಅಂತ ಅಂದರೆ ನಾವು ಒಂದು ಸ್ಮಾಲ್ ಟ್ರಿಪ್ ಥರ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಲ್ಲಿಗೆ ಅಂತ ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಚಂದಗೋಸ್ಕರ ಕಾಯ್ತಾ ಇದ್ದೀವಿ, ಅವ್ನು ಬರ್ತಾವನೆ. ಅವ್ನು ಬಂದಿದ ತಕ್ಷಣ ಹೋಗೋಣ. ಗುಡ್ ಮಾರ್ನಿಂಗ್. ಹೆಂಗ ನೋಡ್ರಿ, ಬೆಳಗ್ಗೆ ಎದ್ದು ಏನು ನಗ್ಬಾರ್ದು. ಬೆಳಗ್ಗೆ ನಿದ್ದೆ ಕಣಲ್ಲಿ ಇದ್ರೊಳಗಡೆ ಗ್ಲಾಸ್ ಗ್ಲಾಸ್ ಇಕ್ಕಿದೆ. ನಾನು ಯಾವ ಗ್ಯಾಪಲ್ಲ ತೆಗ್ದಿಕ್ಬಿಟ್ಟು ನನ್ಗೆ ಗೊತ್ತಿಲ್ಲ, ಪೌಚ್ ಮಾತ್ರ ಎತ್ಕೊಂಡು ಬಂದು ನಾನು ಇವಾಗ ತೆಗಿದ್ ನೋಡ್ತಾ ಇದೀನಿ, ಪೌಚ್ ಮಾತ್ರ ಐತಿ ಇದ್ರೊಳಗೆ. ನಾನು ಏನು ಹೇಳ್ತಾವ್ರಿ ಅಂತ ನೋಡ್ತಾ ಇದೀನಿ. ಮೋಸ್ಟ್ಲಿ ಮೊನ್ನೆ ವಿಡಿಯೋ ಬೇಡ, ಇನ್ನೊಂದು ಐತೆ. ಅಯ್ಯೋ, ಸೊ ಬನ್ನಿ ಇವಾಗ ಹೋಗೋಣ, ಯಾರ್ಯಾರು ಬರ್ತಾರೆ ಅಂತ. ಎಷ್ಟ್ ಗಂಟೆಗೆ ಎದ್ದೊಳಕ್ಕೆ? ಎಷ್ಟು ಗಂಟೆಗೆ ಎದ್ದಿದ್ಯಪ್ಪ? ನೀವು ಬಂದಿದ್ ಲೇಟು, ನಾನೇ ಬೇಗ ಎದ್ರು, ಬೇಗ ರೆಡಿ ಆಗಿ ಮೆಸೇಜ್ ಐತೆ ತೋರಿಸ್ತೀನಿ. ಏನಂತ? ನಿಮಿಷ. ಏನ್ ಗೊತ್ತಾ, ನಾವ್ ಎಷ್ಟ್ ಗಂಟೆಗೆ ರೆಡಿ ಆಗಿದ್ದು? 4:30ಗೆ ಬಿಡೋಣ ಅಂತ ಹೇಳಿದಾಯ್ತಾ ಇವನು. ನಾವು ಕರೆಕ್ಟ್ 4:30ಗೆ ರೆಡಿ ಆಗಿದ್ವಾ? ಅನ್ನ ನೀ ಎಷ್ಟ್ ಗಂಟೆಗೆ ಎದ್ದಿದ್ದಪ್ಪ? ಇವಾಗ ಕಾರ್ಡ್ ತೆಗ್ದೆ ಕಮ್ಮಿಂಗ್ 4:41ಗೆ ಲೋಡಲ್ಲಿ ಈ 5x ಹಾಕಿದೀನಿ ಹೇಳಿದ್ರು. 4:41ಗೆ ಕಮ್ಮಿಂಗ್ ಅಂತ ಮನೆ ಬಿಟ್ಟೆ. 2 ಮಿನಿಟ್ಸ್ ಅನ್ಲು. 2 ಮಿನಿಟ್ಸ್ಗೆ ಪಾಪ ಇವ್ನಿಗೆ ಬಾಯಕ್ಕೆ ಆಗ್ಬಾರ್ದು ಅಂತ ನೀರೆಲ್ಲ ತಗೊಂಡ್ ಬರ್ತಾ 7 ನಿಮಿಷ ಬೇಕಾ? ಏನು ಇಲ್ಲ. ಇವಾಗ ನಮ್ಮ ಮುಂದಿಗೆ ಇದ್ದಾರೆ ಜಯಶಂಕರ್ ಅಣ್ಣ. ಹಾಯ್ ಅನ್ರಿ, ಆಫ್ಟರ್ ಅ ಲಾಂಗ್ ಟೈಮ್. ತಿರ್ಗಪ್ಪ ಈ ಕಡೆ 4:30ಗೆ ಬಿಡೋನು. ಶೋ ಅಲ್ಲಿ 65 ಕಿಲೋಮೀಟರ್ ಐತೆ. ಅಲ್ಲಿ ಸನ್ರೈಸ್ ತೋರ್ಸ್ಬೇಕಾ ಬೇಡವಾ? ಏನ್ ಗೊತ್ತಾ, ನಾನು ಇವ್ನಿಗೆ ಸನ್ರೈಸ್ ತೋರ್ಸು ಅಂತ ಕರ್ಕೊಂಡು ಹೋಗು ಅಂತ ಹೇಳಿದಾಯ್ತಾ. ಸನ್ರೈಸ್ ಆದ್ಮೇಲೆ ಕರ್ಕೊಂಡು ಹೋಯ್ತದೆ ನನ್ನ ಅನ್ಸ್ತಾ ಇತ್ತು ನನಗೆ. ಸನ್ರೈಸ್ ಮುಳುಗೋದ್ಮೇಲೆ ಕರ್ಕೊಂಡು ಹೋಯ್ತೀನಿ ನೋಡು. ಅದು ಮುಳುಗೋ ಟೈಮು ಬೆಳಿಗ್ಗೆ ಎದ್ದೋಳೋ ಟೈಮ್ ತರಾನೇ ಇರುತ್ತೆ. ತಲೆ ಕೆಡಿಸ್ಕೋಬೇಡ, ಅವಾಗೂ ಕತ್ಲೆ ಇರುತ್ತೆ. ತಗೊಳಪ್ಪ ಇವ್ರಿಬ್ರು ಕರೆಕ್ಟ್ ತಾನೆ? ಅವಾಗೂ ಕತ್ಲೆ ಇರುತ್ತೆ, ಇವಾಗೂ ಕತ್ಲೆ ಎಲ್ಲ ಇದು ಎದೊಳ್ತಾ ಇರುತ್ತೆ, ಅದು ಮುಳುಗ್ತಾ ಇರುತ್ತೆ. ಪಾಪ ಚರಿ ಒಳ್ಳೆ ಸನ್ ರೈಸ್ ಸನ್ ಡೌನ್ ಸನ್ಸೆಟ್. ಇವಾಗ ಟೈಮ್ ಎಷ್ಟು ಗೊತ್ತಾ ಗೈಸ್? 5:07 ಏನೋ. ಇವಾಗ ಕರ್ಕೊ ಹೋಯ್ತವನೆ. ಇಲ್ಲಿಂದ ಇನ್ನ 65 ಕಿಲೋಮೀಟರ್ ಹೋಗೋಷ್ಟು ಸನ್ ರೈಸ್ ಆಗೋಗ್ಬಿಟ್ಟು. ನೆನ್ಪಿಟ್ಕೊಳ್ಳಿ, 6 o'clock ಅಷ್ಟೊಂದು ಕರ್ಕೊಂಡು ಹೋಗ್ತಾರಂತೆ. ಬಿಡೋದೇ 6 ಗಂಟೆ ಅನ್ಸುತ್ತೆ. 5:30 ಗೇಟ್ ಓಪನ್ ಅಲ್ಲಿ. ಗೂಗಲ್ ಅಲ್ಲಿ ನೋಡ್ತಾ? ಎಸ್, ನಿನ್ನದೇ ನೋಡಿದ್ದೆ. ಓಕೆ ಹೋಗೋಣ ಬನ್ನಿ. 5:30 ಅಂದ್ರೆ ಅಲ್ಲೆಲ್ಲ ಕಾಯ್ಕೊಂಡು ಜನ ಜಾಮು. ಕರೆಕ್ಟಾಗಿ 6 ಗಂಟೆಗೆ ನಾವು ಪೀಸಾಗಿ ಹೋಗೋದು. ಸರಿ ಬಾ, ಆಯ್ತು. ಅಲ್ಲಿ ಕಾಯ್ಕೊಂಡಿರ್ಬೇಕು ಗೇಟ್ ಮುಂದೆ ಒಳ್ಳೆ. ಅದು ಅಲ್ಲಿ ವಿಚಿತ್ರ ಇವತ್ತು ಸಂಡೇ ಬೇರೆ, ಹೆಂಗೆ ಆಡ್ತಾ ಇರ್ತಾರೋ ಸಾಂಗ್ ಹಾಕೊಂಡು ಕೇಳಕ್ಕಾಗಲ್ಲ, 2 ಕಣ್ಣಿಂದ ನೋಡಕ್ಕಾಗಲ್ಲ. ಈ ಕಡೆ ತಿರುಗಿ ಮಾತಾಡ್ರಿ, ಕಾಣಿಸ್ತೀರಾ? ಕಾಣಿಸ್ತಾ ಇಲ್ಲ. ಬನ್ನಿ ಹೋಗೋಣ. ಜಾಮ್ ಇಲ್ವಲ್ಲ, ಎಷ್ಟು ಟ್ರಾಫಿಕ್ ಐತೆ ಆ ಕಡೆ ನೋಡ್ರಿ. ಫ್ರೀ ಐತೆ, ನಾನು ಆ ಕಡೆ ಓಡೋಕಾಯ್ತು. ಅದಕ್ಕೆಲ್ಲ ಎಳಿತಾ ಇರ್ತೀನಿ. ಸರ್ವಿಸ್ ರೋಡ್ ಹೇಳ್ಕೊತಾವ್ರೆ. ಏನಾಗಿದೆ ಇವೆ? ಏನಾದ್ರೂ ಆಗಿರುತ್ತೆ. ಸಂಜೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ. ಸನ್ರೈಸ್ ಇಲ್ಲೇ ತೋರಿಸ್ತಾ ಇದೆ. ನೋಡಿ, ಅದ್ಯಾವ್ದೋ ಡೈಲಾಗ್ ಐತಲ್ಲ, ಏನದು? ಏನೋ ಟ್ರಾಫಿಕ್ ಲೈಕ್ಸ್ ಮೀ ಐ ಕಾಂಟ್, ಅದೇನದು? ಟ್ರಾಫಿಕ್ ಐ ಅವಾಯ್ಡ್ ಬಟ್ ಟ್ರಾಫಿಕ್ ಐ ಕಾಂಟ್ ಅವಾಯ್ಡ್. ಹೌದು ಅದೇ ಸನ್ರೈಸ್ ತೋರ್ಸು ಅಂದ್ರೆ ಇಲ್ಲಿಂದಲೇ ಸನ್ರೈಸ್ ತೋರಿಸ್ತಾವನೆ ಗೈಸ್ ನನಗೆ. ಗೈಸ್, ನಾನೇನ್ ಮಾಡ್ಲಿ, ಟ್ರಾಫಿಕ್ ಹಿಂಗಿರುತ್ತೆ ಅಂತ ನನ್ಗೇನ್ ಗೊತ್ತಿತ್ತ? ಅದು ಈ ರೇಂಜ್ ಐತೆ, ಅಪ್ಪ ಹೆವಿ ಐತೆ. ಆದ್ರೂ ಇಷ್ಟೊಂದು ಇರಲ್ಲ ಇದು ಹೈವೇ ಎಲ್ಲ. ಬನ್ನಿ ಹೋಗೋಣ. ಎಷ್ಟು ಗಂಟೆಗೆ ಹೋಗ್ತೀವೋ ಗೊತ್ತಿಲ್ಲ. ನಾವು ಪೆಟ್ರೋಲ್ ಹಾಕ್ಸಕ್ ಬಂದು ಅಲ್ಲಿ ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಬಂಕ್ ಅಲ್ಲಿ ಯಾರು ಇಲ್ಲ. ಪೆಟ್ರೋಲ್ ಬಂಕ್ ಅಲ್ಲಿ ನಾವೇ ಹಾಕೋಬೇಕಾಯ್ತು ಅಷ್ಟೇ. ಪೆಟ್ರೋಲ್ ಕಮ್ಮಿ ಇತ್ತು. ಆಮೇಲೆ ಒಂದು ಅಣ್ಣ ಇದ್ರು, ಅವನ್ನ ಕೇಳಿದ್ಕೆ ಅವರು ಪೆಟ್ರೋಲ್ ಇಲ್ಲ ಅಂದ್ರೆ ಇಲ್ಲ ಅಂದ್ರು. ಅದಕ್ಕೆ ನಾನು ಅಂಗಡಿ ಮುಚ್ಕೊಂಡು ಹೋಗಿ ಅಂತ ಅಂದೆ. ಅಲ್ಲಿಗೆ ಮುಕ್ತಾಯ ಆಗಿದೆ. 2 ಬಂಕ್ ತೋರಿಸ್ತು, ಒಂದು ಇಲ್ಲ
ಎಷ್ಟೊತ್ತಿಗೆ 5:10 450 4:50ನಾ? ಏ ಚಾನ್ಸೇ ಇಲ್ಲ. 450 ಚಂದು. 57 ಅಂತ ಟೈಮ್ 5:07 50 ಮಿನಿಟಲ್ಲಿ ಕರ್ಕೊಂಬಂದಿವಿ ನೋಡಿ. ಇನ್ನ 18 ಕಿಲೋಮೀಟರ್ ಐತೆ ಗೈಸ್, ಹೋಗೋಣ. ಪೆಟ್ರೋಲ್ ಬಂಕ್ ಸನ್ರೈಸ್ ಆಲ್ರೆಡಿ ಆಗೋಗಿದೆ. ಇಲ್ಲ ಇದೊಂಚೂರೇ ನೋಡ್ಬೋದೇನೋ ನಾನು. ನನ್ನ ಮನ್ಸಿಗೆ ಇವಾಗ ನಾನು ಕರ್ಕೊಂಡು ಹೋಗ್ತೀನಿ. ಇವಾಗ ಸನ್ರೈಸ್ ನಿಮ್ಗೆ ತೋರಿಸ್ತೀನಿ ಬಿಡಲ್ಲ. ಭೂ ಅಂತ ಕಾಣುತ್ತೆ ಗೈಸ್. ಸನ್ರೈಸ್ ಆಗೋಯ್ತು ಗೈಸ್. ಸನ್ರೈಸ್ ಆಗೋಯ್ತು ಗೈಸ್. ನಾನು ನೋಡ್ಬೇಕಂತ ಇದ್ದೆ. ಸನ್ರೈಸ್ ಆಯ್ತು. ಇನ್ನ ಮೇಲೆ ಎದೊಳ್ಬೇಕಿದ್ರೆ ನಾವು ಬೆಟ್ಟದ ಮೇಲೆ ಎಲ್ಲಿ ನೋಡೋಣ. ಕಾಫಿ ಬ್ರೇಕ್ ನಮ್ಗೆ ಗೈಸ್. ಫುಲ್ ಚಳಿ ಆಗ್ತದೆ ಆಯ್ತಾ. ಎಷ್ಟು ಚಳಿ ಆಗ್ತಿದೆ ಅಂದ್ರೆ ಸೊ ಕಾಫಿ ಕುಡ್ಕೊಂಡು ಸ್ವಲ್ಪ ವಾರ್ಮ್ ತಗೊಂಡು ಹೋಗೋಣ. ಸನ್ರೈಸ್ ಆಗೋಯ್ತು. ಸಾರಿ, ನಾವು ನೈಟೇ ಬಂದು ಸ್ಟೇ ಆಗ್ಬೇಕಿಲ್ಲಿ ಸನ್ರೈಸ್ ನೋಡ್ಬೇಕಂದ್ರೆ ಗೊತ್ತಾ. ನೀನು ಸನ್ರೈಸು ಅದು ಎಲ್ಲ ಫಾಗ್ ಗೀಗೆಲ್ಲ ನೋಡ್ಬೇಕಂದ್ರೆ ನೈಟೇ ಬಂದು ಸ್ಟೇ ಆಗಬೇಕು. ಇಲ್ಲಿ ನಂದಿ ರೆಸಾರ್ಟ್ ಅಲ್ಲಿ ಒಂದಿದೆ, ನಂದಿ ರೆಸಾರ್ಟ್ ಅಂತ ನಂದಿ ಬೆಟ್ಟದಲ್ಲಿ. ನಿಜ ಇಲ್ಲಿ ನಿಜ ಆಗ್ಲೇ ಅಲ್ಲಿ ಸನ್ರೈಸ್ ಹೆಂಗಾಗೋಯ್ತು. ಬೆಳಗ್ಗೆ ಆಗೋಯ್ತು. ಬೇಜಾರು ಮಾಡ್ಕೊಂಬೇಡಿ. ನಾನ್ ಬೇಜಾರು ಮಾಡ್ಕೊಳ್ಳೋದು. ಇಬ್ರು ಬೇಜಾರು ಮಾಡ್ಕೋಬೇಡಿ. ನನ್ಗೂ ಬೇಜಾರಾಗ್ತದೆ. ನಾನು ಬೇಜಾರು ಮಾಡ್ಕೋಬೇಡ ಕಣ. ಎಲ್ಲ ಗೈಸ್ ಇವ್ನು ಬೇಜಾರಾಗೋದು. ಏನ್ ಗೊತ್ತಾ, ನಾನು ಅದು ಮೋಡ ಎಲ್ಲ ನೋಡೇ ಇಲ್ಲ. ನಾನು ನೋಡ್ಬೇಕು ಅಂತ ಅನ್ಕೊಂಡಿದ್ದೆ. ನೋಡಮ್ಮ ನಮ್ಮ ಅದೃಷ್ಟ ಇರುತ್ತೋ ಇರಲ್ವೋ. ಇನ್ನ ಮುಗಿಲ್ಪೇಟೆ ಕರ್ಕೊಂಡು ಹೋಗು. ಅದೇನೋ ಅಂತಾರಲ್ಲ, ಊರಾಚೆ ಸ್ವರ್ಗನೇ ಕಾಣುತ್ತೆ. ಚಾಯ್ ತಗೊಳ್ಳಿ, ಗರಂ ಗರಂ ಚಾಯ್. ನೀವು ಮಾಡ್ಕೊಂಡ್ ನಿಮ್ಗೆ ಚಾಯ್ ಬೇಕಿದ್ರೆ ನಂದಿ ಬೆಟ್ಟದಲ್ಲಿ ಟರ್ನಿಂಗ್ ಅಂಗಡಿಲಿ ನಮ್ದೇ ಅಂಗಡಿ ಬಂದ್ಬಿಡಿ. ಇವರೇ ಕೊಡಿಸ್ತಾರೆ ಬನ್ನಿ. ಇದನ್ನು ತಗೊಂಡ್ಬಿಡಿ. ಮೇಲ್ಗಡೆ ಡಬಲ್ ರೇಟ್ ಅಂತೆ, ಅದಕ್ಕೆ ಇಲ್ಲೇ ತಗೊಂಡ್ಬಿಟ್ಟೆ. ಸೊ ಗೈಸ್ ಇವಾಗ ಟೀ ಕುಡಿತಾ ಇದ್ದೀವಿ. ಸ್ವಲ್ಪ ಬೆಚ್ಚಗೆ ಮಾಡ್ಲಿ ಅಂತ. ಬೆಚ್ಚಗೆ ಆಗ್ತಾ ಇದೆ. ಯಾರ್ಯಾರು ನೋಡ್ಕೊಂಡು ಹೋಯ್ತಾರೆ ನನ್ನ ಹುಚ್ಚಿ ಥರ ಆಡ್ತಾಳೆ ಅಂತ. ಪರವಾಗಿಲ್ಲ. ಸೊ ಈ ಟೀ ಕುಡಿದ್ಬಿಟ್ಟು ಹೋಗೋಣ. ಇಲ್ಲಿ ನೋಡ್ರಿ 8 ಕಿಲೋಮೀಟರ್ಸ್ ಜಾಮ್ ಇರೋದೀತಾ. ನಾವೆಲ್ಲ ಸತಿ ಅಪ್ಪಲ್ ಜಾಮ್ ಆಯ್ತಾ ಇದ್ವಿ, ಈ ಸತಿ ಇಲ್ಲೇ ಜಾಮ್. ಅಣ್ಣ ಹೇಳ್ದ ಫುಲ್ ಜಾಮ್ ಯೂಟ ನೋಡ್ಕೊಂಡ್ ಬಂದೆ ಅಂತ. ನಾವು ಎಲ್ಲೋ ಅಲ್ಲೆಲ್ಲೋ ಜಾಮ್ ಅನ್ಕೊಂಡ್ವಿ. ನಾವು ಜೋಳ ಬೇಯಿಸ್ಕೊಂಡ್ ತಿನ್ಬೋದು ಈ ಟೈಮಲ್ಲಿ. ಕೋಳಿ ನೋವು ಅಂತ ಐತೆ, ಜೋಳ ಬೇಯಿಸ್ಕೊಂಡು ತಿಂತೀವಿ ಅಂತ ಐತೆ. ನಾವಿವಾಗ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡಿದೀವಿ. ಇವಾಗ ನೆಕ್ಸ್ಟ್ ಏನಂದ್ರೆ ಇಲ್ಲೇ ಹ್ಯಾಂಡ್ ಬ್ರೇಕ್ ಎಲ್ದಿ ಮಲ್ಕೊಳ್ಳೋದು. ಆರಾಮಾಗಿ 1-2 ಅವರ್ ನಿದ್ದೆ ಆಗುತ್ತೆ. ಯಾಕಂದ್ರೆ 8 ಕಿಲೋಮೀಟರ್ ಜಾಮ್ ಆಗಿದೆ. ಏನ್ ಮಾಡೋದು ಗೊತ್ತಿಲ್ಲ. ಕಾರನ್ನು ಹೋಗ್ತಾ ಇದ್ದಾನೆ, ಇವನಿಂದ ಜಾಮ್ ಆಗ್ಬೋದು. ಪಕ್ಕ ಹೋಗಿಬೋದು ಇವ್ರಿಗೆ. ನೋಡಿ ನಾವೆಲ್ಲ ನಿಂತಿರೋರು ಮನುಷ್ಯಲ್ವಾ. ಹೋಗಿ ಎಲ್ಲ ರೈಟ್ ಹಾಕೋತಪ್ಪ. ನೋಡಿ ಹುಗಿರಿ ಒಂದ್ ಮಕ್ಕೆ ಅಂತ. ಇವ್ರ ಏನಾಗೈತಂದ್ರೆ ಆ ಕಡೆಯಿಂದ ಬರೋ ಜಾಗ ಇಲ್ಲ, ಎಲ್ಲ ಜಾಮ್ ಆಗ್ಬಿಡೈತಿ. ನಾವ್ ಅವಾಗ ಬಂದಿರೋ ಸನ್ರೈಸ್ ನೋಡಕ್ ಆಯ್ತಾರಿಲ್ಲ. ಅಷ್ಟೊಂದ್ ಜನ ಬಂದ್ಬಿಟ್ಟವ್ರ ಇವತ್ತು. ಹೆವಿ ಬಂದಿರ್ಬೇಕು. ದಯವಿಟ್ಟು ಯಾರು ಸಂಡೆ ಬರ್ಬೇಡಿ ಇವತ್ತು. ನಾವ್ ಅನ್ಕೊಬೇಕಾಯ್ತು. ಅಲ್ಲೋಡಿ ಅಲ್ಟ್ರಾ ಲೆಜೆಂಡ್. ಇವಾಗ ಹೋಗೋಣ, ನೋಡೋಣ ಎಷ್ಟು ಜಾಮ್ ಇದೆ. ಅಲ್ಟ್ರಾ ಲೆಜೆಂಡ್. ಹೋಗಿ ಸಕ್ಕತ್ತಾಗಿದೆ. ಯಾವ್ದೋ ಒಂದ್ ವಿಡಿಯೋದಲ್ಲಿ ನೋಡಿದ್ದೆ, ಆ ಬಸ್ ಅಂತ ಎದ್ಕೊಂಡ್ಬಿಡುತ್ತೆ. ಅಯ್ಯೋ ಹಳ್ಳಿ ಕಡೆ ಎಲ್ಲ ಇದಕ್ಕೆ ಹೋಗ್ಬಾರ್ದಪ್ಪ, ಸುಲಭ ಶೌಚಾಲಯ ಎದ್ ಬಂದ್ಬಿಡುತ್ತೆ. ಓ ಎಲ್ಲ ಊಟ ನೋಡಿತವ್ರೆ ಪಕ್ಕ. ಅಂದ್ರೆ ಹೆವಿ ಜಾಮು. ಸಾಧ್ಯತೆ ಇಲ್ಲ. ಹೋಗೋದಿಲ್ಲ. ನಾನು ಹೇಳಿಲ್ವಾ ಸನ್ರೈಸ್ ಡೌನ್ ಆದ್ಮೇಲೆ ತೋರಿಸ್ತೀನಿ ಸನ್ರೈಸ್ ಅಂತ. ನೋಡಿ ಇದೆ
ಇನ್ನು ಎಷ್ಟೈತೆ ತೋರ್ಸಲ್ರಿ? ಅಯ್ಯೋ ಯಾಕೆ ಕೇಳ್ತೀಯ? ಫುಲ್ ಜಾಮು. ಹೇಳಪ್ಪ ಏನಪ್ಪ ಇವಾಗ? ಈ ಜಾಮ ಜೋಳ ಅಲ್ಲ ಫಸ್ಟ್. ಈ ಜಾಮಲ್ಲಿ ನಮ್ ಕಾರು ಆರೋ ತರ ಇದ್ದಿದೆ, ಆರ್ಕೊಂಡೋಗಿ ಬೆಟ್ಟದ ಮೇಲೆ ಲ್ಯಾಂಡ್ ಮಾಡ್ಬೋದಾಯ್ತು. ಯಾಕಂದ್ರೆ ಅಷ್ಟು ಜಾಮ, ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ಇಷ್ಟು ದೂರ ಬಂದು ನಾನ್ ಬೆಳಗ್ಗೆ 4 ಗಂಟೆಗೆ ಮನೆಗೆ ಹೋಗೋ ಸೀನ್ ಎಲ್ಲ ಇಲ್ಲ. 6 ಗಂಟೆ ಸನ್ರೈಸ್ ಡೌನ್ ಆದ್ರೂ ಪರವಾಗಿಲ್ಲ, ನೋಡ್ಕೊಂಡೆ ಹೋಗೋದು. ಅಲ್ಲ, 2 ವೀಲರ್ ಅವರೇ ಬಂದ್ರು ಆಯ್ತಾ, ವಾಪಸ್ ಹೋಗ್ತವ್ರ ಮನೆಗೆ. ಅಷ್ಟು ಟ್ರಾಫಿಕ್ ಜಾಮ್ ಅಂತ. ಇವ್ನ ಹೆಂಗ್ ನಿಂತಾವ್ ನೋಡಿ. ಯಾವ್ದಾರ ಗಾಡಿ ಬಂದೈತ್ ಬಾರ ಅಪ್ಪಿ. ಜೋಳ 50 ರೂಪಾಯಿ ಇರುತ್ತೆ ನನ್ನ ಪ್ರಕಾರ. ಎಷ್ಟಿರುತ್ತೋ ಗೊತ್ತಿಲ್ಲ, ಹೊಟ್ಟೆ ಹಸಿತೈತೆ. ಇಸ್ಕೊಂಬರ್ಲಾ? ಎಷ್ಟ್ ಜೋಳ ಹೇಳ್ದ್ಯಪ್ಪ? ಎಷ್ಟ್ ಜೋಳ? 4 ನಂಗ್ ಬೇಡ. 3 ನಂಗೂ ಬೇಡ. 2 ಹೋಗಿಸ್ಕೊಬರ್ಲಾ? ಜೈ ಎಳೆದ ಬಲ್ತಿರೋ ತಿನ್ನಕ್ಕಾಗಲ್ಲ. ಎಳೆದಿಸ್ಕೋಬಾ. ಅವನೆಲ್ಲ ತೋರಿಸ್ತೀನಿ, ಕೊಡಿಲ್ಲ ದೂರ ಮನೆ ಅಲ್ಲಿ. ಜಯಶಂಕರ ವಿಷಯ ಗೊತ್ತಾ ಏನು? ಎಳೆದಿಸ್ಕೊಂಬ ಜೋಳ, ಬಲ್ತಿಸ್ಕೊಂಬರ್ಬೇಡ. ಓ ಆಯ್ತು, ಹೇಳಿದ್ವಿ. ನಾವೇ ರೀಕ್ರಿಯೇಟ್ ಮಾಡಿದ್ವಿ. ಎಷ್ಟು ಜೋಳ ತಂದ? ಎಷ್ಟು ಜೋಳ? 50 ರೂಪಾಯಿ. ಕರೆಕ್ಟ್. ಹೆಂಗೆ ನಾನು ಕರೆಕ್ಟ್ ಆಗಿ ಹೇಳಿದೀನಿ. ಪಕ್ಕ 50 ರೂಪಾಯಿ ಇಕ್ಕಿರ್ತಾರೆ ಜೋಳ ಅಂತ. ಯಾಕಂದ್ರೆ ಇಲ್ಲಿ ಟ್ರಾಫಿಕ್ ಜಾಮು ತಿಂತಾರೆ. ಇದೆಲ್ಲ ಬಿಸ್ನೆಸ್ ಟೆಕ್ನಿಕ್. ಹೆಂಗೆ ಹೇಳ್ದೆ? ಅಲ್ಲ ನೋಡಿ ಹೆಂಗೆ ಎಸ್ ಮಾಡ್ದೆ. 50 ರೂಪಾಯಿ ಒಂದ್ ಜೋಳ ಅಂತ ನೋಡಿ. ಎಳೆದ ಬಲ್ತಿರೋದು. ಎಳೆದು ಚೆನ್ನಾಗೈತೆ. ಈ ಜೋಳನೇ ತಿನ್ನಲ್ವ ಇಬ್ರು? ಇವ್ರೇನು ಗೊತ್ತಾ, ಜೋಳ ತಿಂತಲ್ಲ ಲಿಫ್ಟಿಗೆ ಹೋಗ್ಬಿಡುತ್ತೆ ಅಂತ. ಏನೋ ಕರೆಕ್ಟಾ? ಪಕ್ಕ ಕರೆಕ್ಟ್. ಲಿಫ್ಟಿಗೆ ತಂದಿಲ್ವಾ? ಮಾಡ್ಕೊಂಡ್ರೆ ಆಯ್ತಲ್ಲ. ಅದು ಫಿನಿಶಿಂಗ್ ಬರೋಲ್ಲ. ಹೊಟ್ಟೆ ಹಸಿಕೊಂಡು ಲಿಫ್ಟಿಗ್ ನ ಕಾಪಾಡ್ತಾ ಇದ್ದಾರೆ. ಏನ್ ನೋಡಿ ಜನರೇ ಇವರು. ಓಕೆ, ಇವಾಗ ಜೋಳ ತಿನ್ನುವ ಸಮಯ. ಅರ್ಲಿ ಮಾರ್ನಿಂಗ್ ಟಿಫನ್. ಚೆನ್ನಾಗಿ ಬೇಯಿಸೇ ಇಲ್ಲ ಅವನು. ಜೋಳ ಬೇಯಿಸೋಣ ಅಂದ್ರೆ ಜೋಳ ಸಕ್ಕತ್ತಾಗೈತೆ ಟೇಸ್ಟು. ನಿಜ, ಬಾಯಲ್ಲಿಟ್ರೆ ನೀರು ಬರುತ್ತೆ. ನಿಮ್ಗೆ ಏನ್ ಗೊತ್ತು? ಜೋಳ ಬೇಯಿಸೋಣ ಅಂದ್ರೆ ಖಾರ ಅದು ಎಲ್ಲ ಸಕ್ಕತ್ತಾಗೈತೆ. ಜೋಳ ಬೇಯಿಸ್ಕೊಡು ಅಂದ್ರೆ ಅವ್ನು ಜರ್ಬನ್ ಪುಸ್ತಕ ಐತಪ್ಪ, ಯಾರಾದ್ರೂ ಕ್ರಾಸಿಂಗ್ ಮಾಡೋರು ಅವ್ರ ಅಂತ. ಸಕ್ಕತ್ತಾಗಿ ಗೊತ್ತಾ ಜೋಳ? ಚೆನ್ನಾಗಿ ಜೋಳ ಗೊತ್ತಾ? ಕ್ರಾಸಿಂಗ್ ಮಾಡೋರು ಯಾರಾದ್ರು ಅವರ. ಎಂಜಾಯ್. ಇದು ಸ್ವೀಟ್ ಕಾರ್ನ್ ಜೋಳ ಗೊತ್ತಾ? ತೋಳಿ ಖಾರ. ಯಾರು ಇವಾಗ ಚೆನ್ನಾಗೈತೆ ಫೋನ್ ಹಿಂದೆ ಕೊಟ್ಟಿದ ತಕ್ಷಣ ಖಾರ ಅಂತೆ. ಸನ್ರೈಸ್ ನೋಡಕ್ ಕರ್ಕೊಂಬತ್ತೀನಿ ಅನ್ಬಿಟ್ಟು ಸನ್ರೈಸ್ ಚೆನ್ನಾಗಿ ಹೋಗೈತೆ ಗೈಸ್. ಟ್ರಾಫಿಕ್ ಹಿಂಗಿರುತ್ತೆ ಅಂತ ಯಾರು? ಟ್ರಾಫಿಕ್ ಅದು 8 ಕಿಲೋಮೀಟರ್. 8.4. ಬನ್ನಿ ಹೋಗೋಣ, ಹೋಗ್ಲಿ. ಖಾರ ಗುರು ಏನ್ ಹಿಂಗಾಕೋನೆ. ಗೈಸ್ ಜಾಮ್ ಆಗಿರೋದು. ಸಾರಿ ಎದುರುಗಡೆ ಬಂದು ನಿಲ್ಸ್ಬಿಟ್ಟವ್ರೆ, ಅದಕ್ಕೆ ಜಾಮು. ನೋಡಿ ಏನಕ್ಕೆ ಅವ್ರು ಎತ್ತುತ್ತಲ್ಲ. ಅಲ್ಲ, ಇದೇನ್ ತಲೆ ಇಲ್ವಾ? ಅಷ್ಟು ಜಾಮ್ ಆಗೈತೆ. ಹಿಂದೆ ಬಂದಿದೆ ಆಯ್ತಾ? ಅವ್ರಿಬ್ರಿಂದ ಇಡೀ ಫುಲ್ ರೋಡ್ ಜಾಮ್ ಅಲ್ಲಿ. 8 ಇಲ್ಲಿ ಸ್ವಲ್ಪ ಖಾಲಿ ಇದೆ ಬಿಡ್ರಿ ಸಿಸ್ಟರ್, ನಮ್ದು ನಾವು ನೋಡ್ಕೊಳ್ಳೋಣ ಅಷ್ಟೇ. ಇವಾಗ ಆರಾಮಾಗಿ ಹೋಗೋಣ ಗೈಸ್. ಪೀಸ್ ಬ್ರೆಡ್ ತಗೊಂಬರ್ಲ ಅಂದೆ. ಯಾಕೆ? ಜಾಮ್ ಆಗಿದ್ಯಲ್ಲ, ಹಚ್ಕೊಂಡ್ ತಿನ್ನೋಣ ಅಂತ. ಮುಂದೆ ಕೇಳು. ಚೆನ್ನಾಗಿ ಹೇಳ್ದ. ಎಲ್ಲ ದೊಡ್ಡವ್ರ ಆಶೀರ್ವಾದ. ನೀನ್ ಅದಕ್ಕಿಂತ ಸಕ್ಕತ್ತಾಗಿ ಹೇಳ್ದೆ ಕಣ ಗೈಸ್. ಈ ಫುಲ್ಲು ಟ್ರಾಫಿಕ್ ಜಾಮ್ ಅಲ್ಲಿ ಮಧ್ಯದಲ್ಲಿ ಎಲ್ಲೋ ಖುಷಿ ಪಟ್ವಿ. ಬೆಟ್ಟದಲ್ಲಿ ಪಾರ್ಕಿಂಗ್ ಜಾಮ್ ನೋಡು.
ಫುಲ್ಲು ಟ್ರಾಫಿಕ್ಕು, ಮೇಲ್ಗಡೆ ಪಾರ್ಕಿಂಗೇ ಇಲ್ವಂತೆ. ಇಷ್ಟೊಂದು ಗಾಡಿ ಇದೆ, 6 ಕಿಲೋಮೀಟ್ರ್ ಜಾಮ್ ಇದೆ, 6 ಕಿಲೋಮೀಟ್ರ್ ಗಾಡಿ ಇದೆ, ಎಲ್ಲ ಯೂಟ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಂದಿ ಹಿಲ್ಸು ಇಲ್ಲೇ ಆಯ್ತಾ ಇದೆ. ನಾವು ಬಂದಿದ್ದು ಕರೆಕ್ಟಾಗಿ 6 ಗಂಟೆಗೆ ರೀಚ್ ಎಷ್ಟು ಗಂಟೆ ಇದೆ 5:50 ರೀಚ್ ಆದವು. ಫುಲ್ಲು ಜಾಮು. ನಂಗೆ ಆಗ್ತಾ ಇಲ್ಲ ನಿದ್ದೆ. ದಯವಿಟ್ಟು ಯಾರ್ಯಾರು ಪಾರ್ಕಿಂಗ್ ಮಾಡಿದ್ದೀರೋ ಎಲ್ಲ ಹೋಗ್ಬಿಡಿ. ಆಯ್ತಾ ಇಲ್ಲ, ನನಗೂ ನಿದ್ದೆ ಬರ್ತಾಯಿತ್ತು, ಮಲ್ಕೊಬಿಡೋಣ ಅನಿಸ್ತಾ ಇತ್ತು. ಕಾಯ್ಬೇಕು, ಇದೇನು ದೇವ್ರ ದರ್ಶನ ಮಾಡ್ದಂಗೆ ಆಗ್ತಾ ಇತ್ತು ನನಗೆ. ಮೇಲ್ಗಡೆ ದೇವರಿದೆ ನಂದಿ. ಅಲ್ಲ ಹೇಳ್ತಾ ಇರೋದು ನಾನು ಚಾಮುಂಡೇಶ್ವರಿ ಬೆಟ್ಟ, ಶಿವಗಂಗೆ ಬೆಟ್ಟಕ್ಕೆ ಹೋಗ್ಬಿಡ್ಬೇಕಾಯ್ತು. ಶಿವಗಂಗೆ ಬೆಟ್ಟ ಚೆನ್ನಾಗಿರೋ ವ್ಯೂ ನೋಡ್ಬೋದು. ಅಲ್ಲೂ ಚೆನ್ನಾಗೈತೆ ವ್ಯೂ. ಗೈಸ್ ನಾನು ತಿರುಪತಿ ಕೊಡಕ್ಕೆ ನಾನು ಮೈಸೂರಿಗೆ ಹೋದಾಗೂ ಇಷ್ಟು ಕಾದಿರಲಿಲ್ಲ ಗೈಸ್. ಏನು ಮಾಡೋಕ್ಕಾಗಲ್ಲ. ಆಟ ಆಡ್ಕೊಂಡು ರೋಡಲ್ಲಿ ಗಾಯ್ಸ್ ಇಲ್ಲಿ ಇನ್ನ ನಾವು 7:15 ಆದ್ರೂ ಇಲ್ಲೇ ಇದೀವಿ. ಅಮ್ಮಮ್ಮ ಅಂದ್ರು ಎಷ್ಟು 6 ಅಂದ್ರೆ 1 ಅವರ್ ಇಲ್ಲೇ ಆಯ್ತು. ಸಂಡೇ ಯಾರು ಬರಬೇಡಿ ಗೈಸ್, ನಿಜ. ಅಲ್ಲಿ ಏನಂದ್ರೆ ಜಾಮ್ ಏನಕ್ಕೆ ಇಷ್ಟೊಂದಂದ್ರೆ ಮೇಲ್ಗಡೆ ಪಾರ್ಕಿಂಗೇ ಇಲ್ವಂತೆ. ಯಾವ್ದಿದು ಏನಿದು ಅಂತಾನೆ ಗೊತ್ತಿಲ್ಲ, ಯಾಕಾದ್ರೂ ಬಂದ್ಮೋ ಅನ್ಸ್ಬಿಡೈತೆ. ಆಕ್ಚುಲಿ ಏನಕ್ಕೆ ಇಷ್ಟು ಜಾಮ್ ಅಂತ ಅಂದ್ರೆ ಕಾರಣ ಇದೆ. ನಾವು ಪ್ರೀತಿ ಮಾಡ್ದಾಗಿಂದ 4 ವರ್ಷ ಆಯ್ತು. ಫಸ್ಟ್ ಟೈಮ್ ನಾವು ಬಂದಿರೋದು ನಂದಿ ಹಿಲ್ಸ್ಗೆ, ಫಸ್ಟ್ ಟೈಮ್. ಅದಕ್ಕೆ ಜಾಮ್ ಎಲ್ಲ ತುಂಬಾ ಜನ ಹೇಳ್ತಾರೆ ಪ್ರೀತಿಯ ಏನಿದು ಲವ್ ಪ್ಲೇಸ್ ನಂದಿ ಬೆಟ್ಟ ಅಂತ. ನಾವು ಬಂದಿರೋದು ಫಸ್ಟ್ ಟೈಮ್. ಅಂದ್ರೆ ಸಿಂಗಲ್ ಆಗಿ. ನೀನ್ ಬಂದಿದ್ಯಾ ಸಿಂಗಲ್ ಆಗಿ? ನೀನು ಚಿಕ್ಕ ಹುಡುಗಿದಾಗ ಅವ್ರು ಚಿಕ್ಕ ಹುಡುಗಿ ಇದ್ದಾಗ ಬಂದೋಡೆ. ನಾವು ಹುಡುಗರು ಬಂದಿದ್ದು. ನಾವು ಹುಡುಗರು ಬಂದಾಗ ನಮ್ಮ ಹುಡುಗನ ಗಾಡಿ ಕರೆಕ್ಟಾಗೆ ನಂದಿ ಬೆಟ್ಟದ ಮೇಲೆ ಇಂಜಿನ್ ಸೀದಾಯ್ತು. ಅಲ್ಲಿಂದ ಬೆಂಗಳೂರವರೆಗೂ ಗಾಡಿನ ಟೋ ಮಾಡ್ಕೊಂಡು ಹೋಗಿ ಆಮೇಲೆ ಅಲ್ಲಿ ರೆಡಿ ಮಾಡಿಸಿದ್ದು. ಏನ್ ಗೊತ್ತಾ, ಇವ್ನು ಪೆಟ್ರೋಲ್ ಹಾಕ್ಸ್ಕೊಂತ ಹೇಳಿದೀವಿ ಆಯ್ತಾ, ಇವ್ನು ಹಾಕ್ಸ್ಕೊಂಡೇ ಇಲ್ಲ ಪೆಟ್ರೋಲ್ ಬೇರೆ ಇಲ್ಲ. ನನ್ಗೆ ಯಾಕೋ ಮಜಾ. ಅಕಸ್ಮಾತ್ ನನ್ ಪ್ರಕಾರ ಅದು ಇನ್ನ ಐತೆ, 1000 ರೂಪೀಸ್ ಪೆಟ್ರೋಲ್ ಇದೆ, ಹೋಗುತ್ತೆ. 5 ಕಿಲೋಮೀಟರ್ ಖಾಲಿ ಆಗ್ಬಿಡುತ್ತಾ 1000 ರೂಪಾಯಿ ಪೆಟ್ರೋಲು? ಚಾನ್ಸೇ ಇಲ್ಲ. ನೋದೆ ಇನ್ಫ್ಲೂಯೆನ್ಸ್ ಮಾಡಿಸ್ಬಿಡಿ ನೆಕ್ಸ್ಟ್ ವಿಡಿಯೋ ನೋಡ್ತಾ ಇದ್ರೆ. ಗಾಯ್ಸ್ ಫೈನಲಿ ನಾವು ನಂದಿ ಬೆಟ್ಟಕ್ಕೆ ಫ್ರೀಯಾಗಿ ಜಾಗ ಸಿಕ್ತು. ನಮ್ಗೆ ಇಲ್ಲೊಬ್ರು ಸಿಕ್ಕಿದ್ರು. ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಯೂಟರ್ನ್ ಹೋಗ್ತಾ ಇದೀವಿ. ನೋಡಿ ಪಾರ್ಕಿಂಗ್ ಎಷ್ಟಿದೆ. ಯೂಟರ್ನ್ ಹೋಗ್ತಾ ಇದೀವಿ. ಹಿಡ್ಕೊ ಒಂದ್ ನಿಮಿಷ ಹಂಗ್ ತೋರ್ಸು. ಅವನ್ ನಾಳೆ ಹೋಯ್ತಾನೆ ಪಕ್ಕ. ಬಸ್ಸವರೆಲ್ಲ ಏನ್ ಗೈಸ್ ಪಾಪ ಪಕ್ಕ ಗೈಸ್ ಕೋತಿ ಕೈಲು ಅಂತ ಇಲ್ಲ. ರಿಟರ್ನ್ ಹೋಗ್ತಾ ಇದೀವಿ. ವಿ ಹ್ಯಾವ್ ನೋ ಅದರ್ ಆಪ್ಷನ್. 6 ಅವರ್ 5 ಅವರ್ ಎಲ್ಲ ನಿಂತ್ಕೊಂಡು ಕಾಯಕ್ ನಿಜವಾಗ್ಲೂ ಆಗಲ್ಲ. ನಾವು ವಾಪಸ್ ಹೋಗೋದು. ಯಾಕಾದ್ರೂ ಬೆಳಗ್ಗೆ 4 ಗಂಟೆಗೆ ಎದ್ದಿ ಏನಿದು ಒಳ್ಳೆ ವ್ಯೂ ಆಗೋಯ್ತು. ಆ ಬಸ್ಸಪ್ನು ಯಾಕೆ ಹಿಂಗ್ ಮಾಡುದು? ಮೇಲೆ ಬಸಪ್ಪನೇ ತಾನೇ ಇರೋದು ನಂದಿ. ಆ ಬಸ್ಸಪ್ನು ಯಾಕೆ ಹಿಂಗ್ ಮಾಡುದು? ಯಾಕೆ ಹಿಂಗ್ ಕೇಳೋ. ಇಲ್ಲಿ ಗಂಟ ಜಾಮ್ ಆಯ್ತಲ್ಲ ಅಪ್ಪ ಸ್ವಾಮಿ. ನಾಳೆ ಫಿಕ್ಸ್ ಇವರೆಲ್ಲ. ಆಲ್ ದ ಬೆಸ್ಟ್ ಹೇಳ್ಬಿಡೋಣ ಅವ್ರಿಗೆ. ಅವಾಗೆ ಬರುವಾಗ ಅಲ್ಲೊಂದು ನಾಯಿ ಇದೆ. ಅದು ಬದುಕಿದ್ಯಾ ಸತ್ತಿದ್ಯಾ ಗೊತ್ತಿಲ್ಲ, ಆದ್ರೆ ಮೇನ್ ರೋಡ್ ಅಲ್ಲಿ ಮಲಗಿದೆ. ಎಷ್ಟೊಂದು ಮಲಗೈತ ಮಲ್ಕೊಂಡೈತೆ ಅಂದ್ರು. ಇಲ್ಲಿ ನೋಡ್ರಿ ಗೈಸ್, ಇದೆಲ್ಲ ಮಲ್ಗೈತೆ. ಸ್ವಲ್ಪ ಸೈಡಲ್ಲಿ ಮಲ್ಕೊಳ್ಳೋಣ ನಾವು. ಬದುಕೈತಪ್ಪ, ಬದುಕೈತೆ ಅನ್ಕೊಂಡೆ. ಬದುಕೈತೆ ಇವನು ಅದು ಸತ್ತೋಗೈತೆ ಅನ್ಕೊಂಡು ಅರ್ಧಕ್ಕೆ ಇದು ಅದೊಂದು ವಾಪಸ್ ಹೋಗ್ಬಂದವನೇ. ಯೂಟ ನೋಡಿದೆ ಗಾಯ್ಸ್, ಪಾಪ ಸೈಡ್ಗನ್ ಹಾಕೋಣ ಅಂತ ನೋಡ್ರಿ ಬದುಕೈತದು. ಏನಾಯ್ತಂದ್ರೆ ಅಲ್ಲಿ ನಾವು ಬೆಟ್ಟಕ್ಕೆ ಹೋಗಿದ್ವಾ,
ಬೆಟ್ಟದಲ್ಲಿ ಫುಲ್ಲು ಜಾಮ್ ಆಗಿತ್ತಾ. 3 ಅವರ್ ಆಗುತ್ತೆ ಅಂದ್ರೆ ಹೋಗೋದಕ್ಕೆ. ಅದಕ್ಕೆ ನಾವು ಒಂದು ಉಪಾಯ ಹುಡ್ಕಿದ್ವಿ. ಏನದು? ನಾವೀಗ ಈಶಾ ಫೌಂಡೇಶನ್ಗೆ ಹೋಗ್ಬಿಟ್ಟು ಆಮೇಲೆ ನಂದಿ ಹಿಲ್ಸ್ಗೆ ಹೋಗ್ತೀವಿ. ಎಲ್ರು ನಂದಿ ಹಿಲ್ಸ್ಗೆ ಹೋಗಿ ಈಶಾ ಫೌಂಡೇಶನ್ಗೆ ಹೋದ್ರೆ ನಾವು ಈಶಾ ಫೌಂಡೇಶನ್ ಹೋಗಿ ನಂದಿ ಹಿಲ್ಸ್ಗೆ ಹೋಗ್ತಾ ಇದೀವಿ. ಇವಾಗ ಪೆಟ್ರೋಲ್ ಇರಲಿಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡಿದೀವಿ. ಈಗ ನಾವು ಈಶಾ ಫೌಂಡೇಶನ್ಗೆ ಹೋಗ್ತೀವಿ. ಊರ ಹೆಸರು ಕಂದವಾರ ಅಂತ. ನನ್ ಮುಂಚೆ ನಿಜ ಇಲ್ಲೇ ಇರ್ತಾ ಇದ್ದಿತ್ತು ಗೊತ್ತಾ. ನೋಡು ಕೆರೆ ಬಂತು ಹೇಳಿಲ್ವಾ, ಕೆರೆ ಬಂತು ಹೇಳಿಲ್ವಾ, ಯಾವ್ದೋ ಕೆರೆ ಇತ್ತು ಅಂತ ಅಲ್ಲಿಂದ ಅಂದ ಆಯ್ತಾ. ಅದ್ ಹೆಂಗ್ ಹೇಳ್ದೆ ಅಂತ ನಿಮ್ಗೆ ಗೊತ್ತಾ? ಹೆಂಗೆ ರೂಟ್ ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ಕೊಂಡು ಇವ್ರು ಹೇಳೋದಿಲ್ಲ. ಚಾಪೋ ನೀನು ಹೆಂಗ ಮಿಕಾ ಮಾಡ್ತೇನೆ ನೋಡ್ರಿ ಗೈಸ್. ನೋಡ್ರಿ ಓಡು ಚೆನ್ನಾಗಿಲ್ಲ ಗೊತ್ತಾ. ಯಾವ್ದೋ ಹಳ್ಳಿ ಕರ್ಕೊಂಡ್ ಹೋಗ್ಬಿಡ್ತಲ್ಲ ಇದು. ಅದೇ ಒಳಗಡೆನೆ ತೋರಿಸ್ಬಿಡೈತೆ ಅಂದ ಇದು. ಸೊ ಇವಾಗ ಅವ್ರಿಗೆ ಅಡ್ರೆಸ್ ಕೇಳಿದೀವಿ. ನೋಡುವ ಗ್ಯಾರೇಜ್ ರೋಡ್ ಅಲ್ಲಿ ಲೆಫ್ಟ್. ಅಯ್ಯೋ ನೋಡ್ರಿ ಎಷ್ಟು ರೋಡಿ ಚೆನ್ನಾಗಿಲ್ಲ ಗೈಸ್. ಸೊ ಬನ್ನಿ ಅಲ್ಲಿ ಈಶಾ ಫೌಂಡೇಶನ್ಗೆ ಹೋಗಿ ಸ್ಟಾರ್ಟ್ ಮಾಡಿ. ಫೈನಲಿ ಎಂಟ್ರೆನ್ಸ್ ಬಂದ್ವಿ. ಫೋಟೋ ಹಿಡ್ಕೊಂಡು ಹಾಕ್ತಾರೆ. ಇದು ಮಾದೇಶ್ವರ ಬೆಟ್ಟದಲ್ಲಿ ಹಾಕ್ದಂಗೆ ಎಷ್ಟು ಜನ ಅವ್ರೆ ನೋಡ್ರಿ. ಇಷ್ಟೇ ನನ್ನ ಕೈಲಿ ಆಗಲ್ಲ. ಹಿಂಗ್ ಬಾ, ಬಾ ಕರ್ಕೊಂಡು ಹಿಂಗ್ ಬರ್ಬೇಕು ಸಿಸ್ಟರ್. ಹಂಗೆ ಬಾ, ವಿಡಿಯೋ ಚೆನ್ನಾಗಿ ಬರುತ್ತೆ ಬಾ. ಇವಾಗ ಹಿಂಗ್ ಬಾ ಇವಾಗ ರೀಚ್ ಆಗಿದ್ದೀವಿ. ಹೆಂಗೆ ಕರ್ಕೊಂಡು ಹೋಯ್ತವ್ರೆ. ಸೊ ಹೋಗೋಣ. ಅವರು ನಂದಿ ಹಿಲ್ಸಲ್ಲಿ ಇದ್ರು ಪಾಪ. ಅವರು ವಾಪಸ್ ಬರ್ಬಿಟ್ಟವ್ರೆ. ಅಲ್ಲಿ ನೋಡಿ ಅಷ್ಟು ನೋಡ್ಬಿಟ್ಟು ಬಂದ್ವಿ ಗೈಸ್. ಇಲ್ಲಿ ಆಕ್ಚುಲಿ ತುಂಬಾ ಜನ ಕಮ್ಮಿ ಇದಾರೆ ಅಂಡ್ ಅದೇ ಖುಷಿ ವಿಷಯ. ಅವನು ಕಾರ್ ಲಾಕ್ ಮಾಡಿಲ್ಲ ಅಂತ ಹೋದ. ಹೇಗನ್ಸ್ತಾ ಇದಕ್ಕಿತ ಯಾವ್ದೋ ಆಕ್ಚುಲಿ ಎಷ್ಟೋ ದಿವಸ ಆದ್ಮೇಲೆ ನಾವು ಆಚೆ ಬಂದಿರೋದು ಗೈಸ್. 3 ವರ್ಷ ಆದ್ಮೇಲೆ ಕರ್ಕೊಂಡ್ ಬಂದಿದ್ದೇನೆ ಗೈಸ್. 3 ವರ್ಷ. ಇವಾಗ ನಾವು ಈಶಾ ಫೌಂಡೇಶನ್ ಹತ್ರ ಬಂದಿದೀವಿ. ನೀನು ಬಾ, ನೀನು ಬಾ, ನೀನು ಬಾ ಪ್ಲೀಸ್. ಇವಾಗ ರೀಚ್ ಆಗಿದೀವಿ. ಶಿವಂಗೆ ಕೈ ಮುಕ್ಕೊಂಡು ಅದೇ ನಂದಿ ಬೆಟ್ಟಕ್ಕೆ ರಿಟರ್ನ್ ಹೋಗೋದು. ಇಲ್ಲ ಅಂದ್ರೆ ಈ ಕಡೆ ಬೆಂಗಳೂರು ಕಡೆ ಹೋಗೋದು ಅಷ್ಟೇ. ದರ್ಶನ ಮಾಡ್ಕೊಂಡು ಹೊಟ್ಟೆ ಹಸಿದೈತೆ, ನಾಷ್ಟ ಮಾಡಬೇಕು. ಇವಾಗ ಏನಿಲ್ಲ, ನಾವು ಮುಂಚೆ ಬಂದಿದ್ದು ಅವಾಗಿನ್ಗೂ ಇವಾಗಿನ ಸಕ್ಕದಾಗ ಆಗೈತಿ. ಫುಲ್ ಇಲ್ಲೆಲ್ಲ ಮಣ್ಣಿತ್ತು, ಇವಾಗೆಲ್ಲ ಡಿಫ್ರೆಂಟ್ ಆಗಿ ಸಕ್ಕದಾಗ ಮಾಡೋರು. ಇನ್ನ ಇಂಪ್ರೂವ್ ಆಗ್ಲಿ ಅಂತ ಕೇಳ್ಕೊತೀವಿ. ಚೆನ್ನಾಗಿ ಮಾಡ್ತಾರೆ. ಇನ್ನೂ ಚೆನ್ನಾಗಿ ಫಾಲೋ ಜಾಸ್ತಿ ಆಗಲಿ. ನಾವಿವಾಗ ಈಶಾ ಫೌಂಡೇಶನ್ ಬಂದು ದರ್ಶನ ಆಯ್ತು, ದರ್ಶನ ಮಾಡ್ಕೊಂಡು ವಿಡಿಯೋಸ್ ಮಾಡ್ಕೊಂಡು ಫೋಟೋಸ್ ತಗೊಂಡು ಹೋಗ್ತಾ ಇದೀವಿ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ನಮ್ಮನ್ನ ಗುರುತಿಸಿ ಮಾತಾಡ್ತಿರೋರು, ವಿಡಿಯೋ ನೋಡ್ತಾ ಇರ್ತೀರ ಅಂತ ಗೊತ್ತು. ತುಂಬಾ ಜನ ಮಾತಾಡ್ತಿದ್ದೀರ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಯಾಕಂದ್ರೆ ನಿಮ್ ಈ ಸಪೋರ್ಟ್ ಈ ತರ ಇದ್ರೆ ನಾವಿನ್ನ ಮೇಲ್ ಬೆಳೆಯಕ್ಕಾಗೋದು. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಎಲ್ಲ ಮುಗ್ದಾಗಿದೆ, ಸದ್ಯಕ್ಕೆ ನಾಶ ಮಾಡ್ಕೊಂಡ್ಬರ್ತೀವಿ. ಬ್ರೇಕ್. ಇವಾಗ ಈಶಾ ಫೌಂಡೇಶನ್ ಅಲ್ಲಿ ದರ್ಶನ ಮಾಡ್ಕೊಂಡು ಎಲ್ಲ ಆಯ್ತು. ಇವಾಗ ಹೋಗ್ತಾ ಇದೀವಿ. ಬಾಯ್ ಬಾಯ್ ಈಶಾ ಫೌಂಡೇಶನ್. ಬಾಯ್ ದೇವ್ರೆ, ಮೀಟು ಮಗು ಅಂತಾರತ್ತೆ. ಹೋಗ್ಲಾ ಏನಂತ ಗೊತ್ತಿಲ್ಲ. ಇಲ್ಲಿ ಈಶಾ ಫೌಂಡೇಶನ್ ಐತೆ, ಇಲ್ಲಿ ಸ್ಕೇರಿ ಹೌಸ್ ಸಿಕ್ಕಿದ್ದಾರೆ. ಇದು ಏನದು ಏನಂತಾರೆ, ಎಕ್ಸಿಬಿಷನ್ ಇಲ್ಲ ದೇವಸ್ಥಾನ ಅಂತ ಗೊತ್ತಾಗಿಲ್ಲ.
ಅಲ್ಲ 20 18 ಅಲ್ಲ 12. ಅನ್ಎಕ್ಸ್ಪೆಕ್ಟೆಡ್ ಆಗಿ ಈಶಾಗ್ ಬಂದಿದ್ದು. ಮುಂಚೆನೋ ಈ ರೋಡ್ ಚೆನ್ನಾಗಿರ್ಲಿಲ್ಲ, ಇವಾಗ ಸಕ್ಕತ್ತಾಗಿ ಮಾಡಿದ್ದಾರೆ. ಬರೋರು ಬನ್ನಿ, ಎಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಮುಂಚೆನೆ ಮಣ್ಣು ಧೂಳೆಲ್ಲ ಇತ್ತು, ಇವಾಗೆಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಕಂಫರ್ಟೇಬಲ್ ಆಗಿದೆ ಈಗ. ನಂದಿ ಹಿಲ್ಸ್ ಅಲ್ಲಿ ಜಾಮ್ ಆಗಿ ಬೇಜಾರಾಯ್ತು, ಇಲ್ಲಿ ಬಂದು ಖುಷಿ ಆಯ್ತು, ನೆಮ್ಮದಿ ಸಿಕ್ತು ಒಂಥರ. ಇವಾಗ ನಾಷ್ಟ ಮಾಡಕ್ ಬಂದಿ, ಏನೋ ಗಂಟ್ಲೇನೋ ಆಗ್ಬಿಟ್ಟು ಇವಾಗ ಟಿಫನ್ ಮಾಡಕ್ಕಂತ ಬಂದಿದ್ದೀವಿ. ಅದು ಆಕ್ಚುಲಿ ಬೇಡ, ಬೇರೆ ಹೋಟ್ಲಿಗೆ ಹೋದ್ರೆ ಓಪನಿಂಗ್ ಅಂದ್ರೆ ವಾಂಗಿ ಬಾತ್ ಕೊಡು, ಅದೇನು ಪರವಾಗಿಲ್ಲ. ನಾನ್ ವೆಜ್ ಬಿಸಿಬೇಳೆ ಬಾತು 3 ಜನ ಮಸಾಲೆ ದೋಸೆ ತಗೊಂಡಿದ್ದಾರೆ. ಹೊಟ್ಟೆ ಹಸಿತೈತೆ, ತಿನ್ಬಿಟ್ಟು ಆಮೇಲೆ ಜಾಬ್ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ನಂದಿ ಹಿಲ್ಸ್ಗೂ ಹೋಯ್ತಾ ಇಲ್ಲ, ಇಲ್ಗೂ ಹೋಯ್ತಾ ಇಲ್ಲ. ನಾವು ಪ್ಲೇನ್ ಇದ್ದಿದ್ದೆ ನಂದಿ ಹಿಲ್ಸ್ಗೆ, ಡೈರೆಕ್ಟ್ ಹೋಗಿ ಮನೆಗೆ. ಅಲ್ಲಿ ಜಾಮ್ ನೋಡಿ ಸಾಕಾಗ್ಬಿಟ್ಟು ಡೈರೆಕ್ಟ್ ಹೋಗಿ ಮನೆಗೆ ಹೋಗ್ತಾ ಇದ್ವಿ. ಮನೆ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ಬಿಸಿಬೇಳೆ ಬಾತು ಏನು ಒಳ್ಳೆ ಬೇಳೆ ಸಾಂಬಾರ್ಗೆ ನೀರು ಹಾಕೊಟ್ಟಂಗೈತೆ. ನಿಜ ಚೆನ್ನಾಗಿರ್ಲಿಲ್ಲ ಅಪ್ಪ. ಮಸಾಲೆ ದೋಸೆನೂ ಅಷ್ಟೇ, ಸಾಂಬಾರು ಅದು ದೋಸೆನೂ ಉಳಿಯುತ್ತಾ. ಅವ್ನ್ ಪಾಪ ಬಿಸಿಬೇಳೆ ಬಾತ್ ಅಷ್ಟು ಇಷ್ಟಪಟ್ಟು ತಗೊಂಡ, ಅದು ಫುಲ್ಲು ಪಾಪ ಚೆನ್ನಾಗಿ ಮಾಡಿ ಬೇಳೆ ಸಾರು ತರ ಮಾಡ್ಕೊಟ್ಬಿಟ್ಟು ಅವ್ನು ಅಲ್ಲೇ ಬಿಟ್ಬಿಟ್ಟೆ ಬಂದ್ಬಿಟ್ಟ ಅದ್ರಾಗ. ಸೊ ಇವಾಗ ಅವ್ನಿಗೆ ಟಿಫನ್ ಕೊಡ್ಸೋಣ ಅಂತ ಬೇರೆ ಕಡೆಗೆ ಹೋಗ್ತಾ ಇದೀವಿ. ನನ್ನ ಫೋನ್ ಚಾರ್ಜರ್ ಇಲ್ಲ ಅನ್ಬಿಟ್ಟು ಅವ್ರದ್ದು ಅವಳೇ ಸಾಂಗ್ ಆಡ್ತಾಳಂತೆ. ಹಾಡು ಹಾಡು ಸ್ಟಾರ್ಟಾ? ಯಾವ ಸಾಂಗ್ ಬೇಕು? ಕೆಂಚಾಲು ಮಚ್ಚಾಲು ಅದಾ? ಓಕೆ. ಮಾಡಿ ಮನೆ ಮಾದೇವಿ ಕಾಣೆಯಾದಳು, ಸೋಡಾ ಪುಟ್ಟಿ ಶಾಮೂನ ಮ್ಯಾರೇಜ್ ಆದಳು, ಅವಳು ನನಗೆ ಸಿಗದಿದ್ರೆ ಆಸಿಡ್ ಹಾಕುವೆ, ನೀ ನಂಗೆ ಮಾಡಿದ್ರೆ ಸ್ಲೇಟು ಹಿಡಿಯುವೆ, ಕೆಚಾಲೋ ಮಚಾಲೋ ಹೆಂಗವ್ರ ದಿಟ್ಟವುಗಳು ಅಕ್ಷಿ ಅಕ್ಷಿ ಗೋವಿಂದ ಜೇಡಲ್ಲಿ ಹೆಂಗವ್ರ ನಿನ್ ಕನ್ಸುಗಳು ಅಕ್ಷಿ. ಏನ್ ಮಾಡ್ತಾ ಇದ್ದೀಯ ನೀನು? ಸಾಂಗು ಏನು ಮೂಗಲ್ ಆಡ್ತಾ ಇದೆಯಾ ಸಾಂಗ್ ನ? ಹಾಕಿ ಇಸ್ಕೊಂಡ್ ನಿಲ್ದಿರೋ ಬಾಟ್ಲನ್ನ ಇವಾಗ ಇಸ್ಕೊಂಡ್ ಬರಕ್ ಹೋಯ್ತು. ಏನ್ ಗೊತ್ತಾ, ಬೆಳಿಗ್ಗೆ ನಾವು ನೀರ್ ಇಸ್ಕೊಂಡಿಲ್ಲ, ಮರ್ತು ಹೋಗ್ಬಿಟ್ಟಿದೀವಿ. ಆಮೇಲೆ ನೋಡ್ರಿ ನೀರ್ ಇಸ್ಕೊಂಡಿದೀವಿ ಅನ್ಕೊಂಡು 20 ರೂಪಾಯಿ ಬಿಡಕ್ ಹೋಗುತ್ತಾ? ಹೆಂಗೋ ಅಂದವೇ ಬಂದ ಹೋಗಿ. ನಾನು ಹೆಂಗಾಡ್ದೆ ನಾನು ಹೆಂಗಾಡ್ದೆ? ಜನಗಳೇ ಕಮೆಂಟ್ ಮಾಡ್ತಾರೆ, ತಲೆ ಕೆಡ್ಸ್ಕೊಬೇಡ ಹೆಂಗಾಡ್ದೆ ಅಂತ. ನೀನ್ ಹೇಳು, ನಿನ್ಗೇನ್ ಅನ್ಸ್ತು ಅಂತ. ನನ್ಗಂತೂ ಹೃದಯ ತುಂಬಿ ಬಂತು, ತುಂಬಾ ಗುಡ್ ಬಾಯ್. ಎಷ್ಟು ಕೊಡ್ತೀಯಾ? 10ಗೆ 10,000. ಓ ಲವ್ ಯು ಬೇಬಿ. ಎಷ್ಟು ಕೊಡ್ತೀಯ ನೀನು? ಎಷ್ಟು ಕೊಡ್ತೀಯ? 100. ನೀರ್ ಕೊಟ್ರು ಏನಂದ್ರು? ಏನಂದಿಲ್ಲ, ಬಾಟ್ಲ್ ಇಸ್ಕೊಂಡ್ ಬಂದ್ರು ಗೈಸ್. ಏನಂದ್ರೆ ಮತ್ತೆ ನಂದಿ ಹಿಲ್ಸ್ಗೆ ಹೋಗ್ತಾ ಇದೀವಿ. ಅಲ್ಲಿ ಟಿಫನ್ ಮಾಡೋದ್ವಾ, ಮೂಡೇ ಚೇಂಜ್ ಆಗೋಯ್ತು. ಅದಕ್ಕೆ ಇವಾಗ ನಂದಿ ಹಿಲ್ಸ್ಗೆ ಹೋಗ್ತಾ ಇದೀವಿ ಮತ್ತೆ. ಕಾರ್ ಇದಕ್ಕೂ ಫೈನಲಿ ಇವಾಗ ಪಾರ್ಕಿಂಗ್ ಸ್ಲಾಟ್ ಬಂದಿದ್ದೀವಿ. ಇನ್ನ ರಶ್ ಕಮ್ಮಿ ಆಗಿಲ್ಲ, ಇನ್ನೇನಂತ ಹೇಳೋಣ ಹೇಳ್ರಿ. ಈ ತರ ಟ್ಯಾಲೆಂಟ್ ನೋಡಿ ಗೈಸ್. ಇಲ್ಲೊಂದು ಗ್ಲಾಸು, ಮೇಲೊಂದು ಗ್ಲಾಸ್ ಹಾಕೊಂಡಿರೋದು. ಟಿಕೆಟ್ ತಗೊಂಡ್ ಬರ್ತಾ ಇದ್ದಾನೆ ಗೈಸ್. 100 ರೂಪೀಸ್ ಕಾರ್ ಪಾರ್ಕಿಂಗ್, ಒಬ್ರಿಗೆ 20 ರೂಪಾಯಿ. ಟಿಕೆಟ್ ಪರವಾಗಿಲ್ಲ, ಕಾರ್ ಪಾರ್ಕಿಂಗ್ 100 ಎಷ್ಟು? 100 ರೂಪಾಯಿ ಕಾರ್ ಪಾರ್ಕಿಂಗ್. 100 ರೂಪಾಯಿ ಅಂದ್ರೆ ಏನೋ ಒಂದು ಪಕ್ಷ ಅವ್ರಿಗೆ ಗೊತ್ತಾಗುತ್ತಾ ನಾವು ಕಾರಲ್ಲಿ ಬಂದಿದ್ದೀವಿ, ಇದೆಲ್ಲ ನಡ್ಕೊ ಬಂದಿದ್ದೀವಿ, ಆಟೋದಲ್ಲಿ ಬಂದಿದ್ದೀವಿ ಅಂದಿದ್ರೆ ಆಯ್ತಾಯ್ತಲ್ವಾ? ಆಮೇಲೆ ಅಲ್ಲಿ ಕೇಳ್ತಾರೆ ಅನ್ಸುತ್ತೆ, ಕಾರ್ ಕೇಳ್ತಾರೆ ಅನ್ಸುತ್ತೆ. ಸೊ ಗೈಸ್ ನಾವ್ ಇವಾಗ ರೀಚ್ ಆಗಿದ್ದೀವಿ ಆಯ್ತಾ. ಬೆಳಿಗ್ಗೆಯಿಂದ ಅನ್ಕೊಂಡು 12 ಗಂಟೆಗೆ ಬಂದಿದ್ದೀವಿ. ಇಲ್ಲೇನು ಮಾತಾಡೋದು ನಮ್ಗೆ ಕೇಳ್ಸೋದು ಇಲ್ಲ, ಅಲ್ಲಿಗೆ ಹೋಗಿ ಮಾತಾಡ್ತೀವಿ. ಇವಾಗ ನೆಮ್ಮದಿ ಗೈಸ್, ಕರ್ಕೊಂಡು ಬಂದ ಫೈನಲಿ ಅಂತ. ಮಳೆ ಬರುತ್ತಾ? ಮಳೆ ಬರಂಗಾಗೈತೆ, ಮೋಡ ಇಲ್ಲ ನೋಡು. ಮೋಡದ ಹತ್ರಕ್ಕೆ ಬಂದಿದ್ದೀವಿ ನಾವು. ಮಳೆ ಬಂತು. ಹಾ ಬನ್ನಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯೋ? ಸನ್ರೈಸ್. ಸನ್ರೈಸ್ ತೋರ್ಸೋದ್ ಬೇಡವಾ ನಾನು? ಎಲ್ಲಿ ತೋರಿಸ್ತೀಯ? ಸನ್ರೈಸ್ ಹೋಯ್ತು ಬೆಳಗ್ಗೆ. ರೈಸ್ ಆಗೈತಲ್ಲ, ಅದನ್ನ ನೋಡ್ಕೊಳ್ಳೋದು. ಸಣ್ಣ ತುಂಬಾ ನೋಡ್ಬಿಟ್ಟೆ ಗೈಸ್ ಬೆಳಗ್ಗೆಯಿಂದ, ಅದಕ್ಕೆ ಸನ್ನೆ ಬೇಡ ಅನ್ಸುತ್ತೆ. ಹೋಗೋಣ ಬನ್ನಿ. ನೀನು ಸಣ್ಣ ಇದ್ದಿರು ನಿಜ. ನಾನು ಸಣ್ಣ ಇಲ್ವಾ ಗೈಸ್? ಸಣ್ಣ ಇದ್ರೆ ಎತ್ಕೋತಾ ಇದ್ದೀನಿ. ಸಣ್ಣ ಇದೀನಿ ತಂಗಲ್ಲ.
ಅಟ್ಲೀಸ್ಟ್ ತಿನ್ಬಿಟ್ಟು ಹತ್ತಾ ಇದೀವಿ. ನನ್ನ ಮಗ ಏನೋ ತಿಂದಿರ ಹತ್ತವನೆ ಗೈಸ್, ಹೆಂಗಂತ ಗೊತ್ತಿಲ್ಲ ನಂಗೆ, ಆಯ್ತಾ ಇಲ್ಲ ಹೆಂಗ ಹತ್ತವನು ಹಂಗೆ ಗೊತ್ತು. ಹಾಯ್ ತಿಂದಿರ ಹೆಂಗ ಹತ್ತಾ ಇದೆಯಾ? ಸ್ವಲ್ಪ ಜಾಸ್ತಿ ದೂರ ಇಲ್ಲ. ನಾನು ಆಟು ಬೀಟು ಡಮ್ 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 ಅದು ನೀವು ನಿಧಾನಕ್ಕೆ ಉಸಿರು ಬ್ರೀತು ಬಾಯಲಾಡಬಾರ್ದು. ಅಲ್ಲಿ ವಾಟರ್ ಬಾಟ್ಲು ತಗೊಳ್ಬೋದು. ಬಿಡಲ್ಲ ಬಿಡಿಲ್ಲ ಬಾಯಲ್ಲಿ ಉಸಿರಾಡಬಿಡ್ರಿ ಸಿಸ್ಟರ್. ಬಾಯಿ ಕ್ಲೋಸ್ ಮಾಡಿ. ಇಲ್ಲಿಂದ ಒಂದು 200 ಮೀಟರ್ ಅಷ್ಟೇ. ನಿಂಗೆ ಅಲ್ಲಿ ಹರ್ಷೀಸ್ ಇವಾಗ ಎದಳ್ತಾರೆ. ಕಮಾನ್ ಕಮಾನ್ ಗೊತ್ತು. ಪಾಪ ಗೈಸ್, ಇವಳು ಕಷ್ಟ ನೋಡಕ್ ಆಗ್ದಿರ ಅಲ್ಲಿ ನೋಡಿ. ಏನ್ ಗೊತ್ತಾ ಗಾಯ್ಸ್, ಕೆಳಗಡೆ ವಾಚ್ಮನ್ ಕಿತ್ಕೊಳ್ಳೋದಂತೆ, ಮೇಲ್ಗಡೆ ತಗೊಳ್ಳೋದು. ಚಾಕ್ಲೇಟ್ ತಗೊಳ್ಳ ಸಿಸ್ಟರ್. ಟ್ರಾಫಿಕಲ್ ಚಾಕ್ಲೇಟ್ ಇಲ್ಲ ನೋಡಿ ಗೈಸ್, ಬೆವ್ರು ಸುರ್ಸಿ ಹತ್ತಿದ್ದಾಳೆ. ಸ್ವಲ್ಪ ಅಣ್ಣ ನಿಮ್ಮ ಮಾತು ಕೇಳಿ ಹರ್ಷೀಸ್ ಅಂತ ಹಚ್ಚಿದ್ದೀರಾ. ಈಗ ಹರ್ಷೀಸ್ ಕೊಡ್ಸಿಲ್ಲ ಅಂದ್ರೆ ವಾಪಸ್ ಇಳ್ದು ಹೋಗ್ಬಿಡ್ತಾಳೆ. ಕೆಳಗಡೆ ಹೋಗಿದ ತಕ್ಷಣ ಹಿಂಗಾರು ಅಣ್ಣ ಕೊಡ್ಸ್ಬೇಡಿ, ವಾಪಸ್ ಇಳ್ದೋಗ್ಲಿ. ಇಲ್ಲ ಗೈಸ್, ನಮ್ಮ ಅಣ್ಣ ಪಾಪ ನಾನು ಕೇಳಿದಾಗೆಲ್ಲ ಹರ್ಷೀಸ್ ಕೊಡ್ತಾರೆ. ಅಷ್ಟು ಏರಿಯಾದಲ್ಲಿ ಇದ್ದಿದ್ರೆ ವಾಡ್ತಿರ್ಕೊಂಡು ನೋಡಿ ನಮ್ಮ ಅಣ್ಣ ನೋಡಿ ಎಲ್ಲ ಇಲ್ಲಿ ಬಾಟ್ಲು ಕೊಡೋಲ್ಲ ಗೈಸ್, ಪೇಪರ್ ಜ್ಯೂಸು. ಏನಪ್ಪ ಇದು, ಅದ್ರಲ್ಲಿ ಇಷ್ಟು ಬಂದಿದೆ. ನಾವು ಯಾವ ಮೂಲೆಗೆ ಸಲ್ಲುತ್ತದು ಬಂತು ಗೈಸ್, ಬಿಸಿಲು ಬಂತು. ನೋಡಿ ಬೇವ್ರು ಸೂರ್ಸಿ ಜ್ಯೂಸ್ ತಂದಿ. ಇನ್ನೊಂದ್ಸಲ ಬೇವ್ರು ಸೂರ್ಸಿ ಜ್ಯೂಸ್ ತಂದಿ. ಪೇಪರ್ ಬಡ್ಡು ಕೊನೆಗೂ ಎಲ್ಲ ಮರಿ ಎತ್ಕೊಂಡು ನೋಡಿ ನಾನು ಹಿಂಗೆ ಕರ್ಕೊಂಡು ಅಯ್ಯೋ ನಾನು ಡುಮ್ಮಿ ಅನ್ಸ್ತಾ. ಪಾಪಪ್ಪ ನೀನು ಅವನಿಗೆ ಆಯ್ತಾ ಅಂದ್ರೆ ನನ್ನ ಸೌಂಡ್ ಮಾಡಿದ್ರೆ ಕೋತು ಬಂದಂಗೆ ಅನ್ಸ್ತಾ ಇತ್ತು ಗೈಸ್. ಸೊ ಇವಾಗ ಏನು ಗೊತ್ತಾ, ನನಗೆ ನನ್ನ ಚಪ್ಪಲಿ ಕಚ್ತಾ ಇತ್ತು. ಸೊ ನಾನು ನನ್ನ ಚಪ್ಪಲಿನ ಅವನಿಗೆ ಕೊಟ್ಟಿದ್ದೀನಿ, ಅವನ ಚಪ್ಪಲಿ ನಾನು ಇಸ್ಕೊಂಡಿದ್ದೀನಿ ಗೈಸ್. ಅವ್ನು ಅದನ್ನೇ ಹಾಕೊಂಡು ಓಡಾಡ್ತಾರಂತೆ ನಾನು ಹೇಳೋವರೆಗೂ. ಸೊ ನೋಡೋಣ ಅದನ್ನ ಹಾಕಿ ಓಡಾಡ್ತಾನೆ ಓಡಾಟ 4 ಜನ ಮುಂದೆ. ಅವಾಗಲೇ ನೀನ್ ಚಪ್ಪಲಿ ಹಾಕೊಂಡ್ರು ಬೈತ್ಯಾ, ಹಾಕೊಂಡಿಲ್ಲ ಅಂದ್ರು ಬೈತ್ಯಾ. ಏನ್ ಮಾಡಿದೀನಿ ಅಂತ ಬೈತ್ಯಾ. ಈ ರಶ್ಶು ಗೈಸ್ ತುಂಬಾ ಅಂದ್ರೆ ತುಂಬಾ ರಶ್ ಇದೆ. ಸೊ ಯಾರಾದ್ರೂ ದಯವಿಟ್ಟು ನನ್ನ ಹಿಲ್ಸಿಗೆ ಬರೋಂಗಿದ್ರೆ ಸಜೆಸ್ಟ್ ವೀಕೆಂಡ್ಸ್ ಯಾರು ಬರಬೇಡಿ, ವೀಕ್ ಡೇಸ್ ಬೇಕಿದ್ರೆ ಬನ್ನಿ. ನಾವು ಬೆಳಗ್ಗೆ ಬಂದಿದ್ದು ಬರಬೇಕಂತ, ಬೆಳಗ್ಗೆ ಹೆವಿ ಟ್ರಾಫಿಕ್, ನೀವೇ ನೋಡಿದ್ರಿ ಎಷ್ಟು ಟ್ರಾಫಿಕ್ ಇತ್ತು ಅಂತ. ಅದಕ್ಕೆ ಬರೋಕ್ಕೆ ಆಗಿಲ್ಲ. 12 ಗಂಟೆಗೆ ಬಂದರೂ ಸೇಮ್ ಟ್ರಾಫಿಕ್ ಇದೆ, ಸೇಮ್ ಜನಗಳಿದ್ದಾರೆ. ಬಟ್ ಟ್ರಾಫಿಕ್ ಒಂಚೂರು ಪರವಾಗಿಲ್ಲ, ಎಷ್ಟು ಜನ. ಸೊ ಪ್ಲೀಸ್ ವೀಕ್ ಡೇಸಲ್ಲಿ ಬನ್ನಿ, ವೀಕೆಂಡ್ಸಲ್ಲಿ ಮಾತ್ರ ಬರಬೇಡಿ. ಸೊ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಜಾಸ್ತಿ ಓಡಾಡೋಕ್ಕೂ ಆಗ್ತಿಲ್ಲ, ಬಿಸಿಲು ಬೇರೆ ಜಾಸ್ತಿ ಮಧ್ಯಾಹ್ನ ಬಸ್. ಬನ್ನಿ ಏನ್ ಹಿಂಗಾಗ್ಬಿಟ್ಟಿದ್ಯಾ ಹಣೆ ಫುಲ್ ನೆಲ್ಲಿ ಹೋಗ್ಬಿಟ್ಟಿದ್ಯಾ. ಅದ್ರಲ್ಲಿ ಬೇರೆ ಇವನು ಕಾರ್ನ ಹಾಕ್ಬಿಟ್ಟು ಹೋಗ್ಬಿಟ್ಟವನೆ. ಹೆಂಗಿತ್ತು ನಿನ್ನ ಎಕ್ಸ್ಪೀರಿಯನ್ಸ್? ಮನೆಗೆ ಹೋಗಿ ಮಲ್ಕೋಬೇಕಮ್ಮ, ಅದೇ ನನ್ನ ಎಕ್ಸ್ಪೀರಿಯನ್ಸ್. ಅಣ್ಣ ನಿಮ್ದು ಹೆಂಗಿತ್ತು? ಸೂಪರ್ ಸೂಪರ್. ಇನ್ನ ಮಾರ್ಕೆಟ್ ಇದೆ ಮೆಜೆಸ್ಟಿಕ್. ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ವಲಸ್ ಗೈಸ್. ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಚೂರು ಚೆನ್ನಾಗಿರ್ಲಿಲ್ಲ, ನಂಗೊಂಚೂರು ಇಷ್ಟ ಆಗಿಲ್ಲ. ಮತ್ತೆ ಹೋಗ್ಬಿಟ್ಟು ವಾಪಸ್ ಬರ್ತಾಳೆ ಇವಾಗ, ಅವಳು ಇಷ್ಟ ಆಗಿಲ್ಲ ಅನ್ನೋದಕ್ಕೋಸ್ಕರ. ಎಷ್ಟು ಆ ಬಿಸಿಲಿಗೂ ಅದಕ್ಕೂ ಜನ ಜನ ಜನ, ಮಾರ್ಕೆಟ್ಗಿನ್ನ ಕಡೆ ಆಗೋರು ಜನ ಇಲ್ಲಿ. ನಾವಿವಾಗ ಇಲ್ಲಿ ಎಷ್ಟಾಯ್ತು ಟೋಟಲ್ ಈಗ? ನಾವಿವಾಗ ಊಟ ಬಂದಿದ್ವಿ.
ಆಗುತ್ತೆ 700 ಆಗುತ್ತೆ. 700 ಇದ್ದಿದ್ರೆ ಬೆಂಗಳೂರಲ್ಲಿ ಊಟ ಮಾಡಕ್ ಬಂದಿದ್ದೀವಿ. ನೆನೆ ನಾನು ಆಲ್ಬೇಕು ಹೋಗು 700 ಖರ್ಚು ಮಾಡಿಲ್ಲ. ಇಲ್ಲಿ ಬಂದು 700 ಖರ್ಚು ಮಾಡ್ತಾ ಇದ್ದೀನಿ. ಕಾಲ ತಪ್ಪಾಯಿ ನಮ್ಮ ಯಾವ್ದು ಶ್ರೇಯಸ್ ರೆಸ್ಟೋರೆಂಟಲ್ಲಿ 700 ಆಲ್ಬೇಕಲ್ಲಿ ಇಷ್ಟು ಖರ್ಚಾಗಿಲ್ಲ ಗಾಯ್ಸ್. ನಾವಿವಾಗ ಊಟ ಮಾಡ್ತಾ ಇದ್ದೀವಿ. ಅವನಂತೂ ಹೋಗ್ಬಿಟ್ಟವನೆ ಗೈಸ್. ಓಯ್ ಯಾಕೊಳ್ಳ ಗೊಂಬೆ ತರ ಕೂತಿದ್ಯಾ? ನೀರು ಕೊಡಿ. ಬರ್ತಾ ಇಲ್ಲ, ಅದು ಏನೋ ಒಂಥರ ಐತೆ. ಅದೇ ನಾನು ಹೇಳ್ತೀನಿ, ಅದು ಸ್ವಲ್ಪ ಹೆವಿ ಇದಾಗ್ಬಿಟ್ಟಿದೆ. ನಾನು ನಾಳೆ ತಂದು ಕೊಡ್ತೀನಿ. ಇವತ್ತಿನ ಡೇ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ನಾವು 5ಗೆ ಹೋಗಿದ್ದು, ಸೊ ಇವಾಗ 5 ಹಂಗೆಲ್ಲ ರೀಚ್ ಆಗಿದ್ದೀವಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ವಿಡಿಯೋ ಏನೇ ಹೊಸ್ದಾಗಿ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಆನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೈಲೂ ಸಬ್ಸ್ಕ್ರೈಬ್ನ ಮಾಡಿಸಿ. ಹಾಗೆ ಯಾರ್ಯಾರು ನಮ್ಮನ್ನ ಗುರ್ತಿಡ್ರಿ ಮಾತಾಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.